ಎಲ್ರಿಗೂ ನಮಸ್ಕಾರ. ಪ್ರಿಮನೋ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತು ಕ್ವೆಶ್ಚನ್ ಟ್ಯಾಗ್, ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಕ್ವೆಶ್ಚನ್ ಟ್ಯಾಗ್ ಅನ್ನೋದು ಒಂದು ಮೇಯ್ನ್ ಟಾಪಿಕ್ ಆಗಿರುತ್ತೆ. ಇವಾಗ ನಮಗೆ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಟೀಚರ್ಸ್ ರಿಕ್ರೂಟ್ಮೆಂಟ್ ಬಂದಾಗ, ಆಮೇಲೆ VAO, PDO, ಆಮೇಲೆ ಬೇರೆ ಬೇರೆ ಎಕ್ಸಾಮ್ಸ್ ಲೈಕ್ PC, PSI ಯಾವುದೇ ಒಂದು ಎಕ್ಸಾಮ್ ತೊಗೊಂಡ್ರು ಅಲ್ಲಿ ಇಂಗ್ಲೀಷ್ ಅನ್ನೋದು ಒಂದು ಮೇನ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಆ ಸಬ್ಜೆಕ್ಟಲ್ಲಿ ನಮಗೆ ಗ್ರಾಮರ್ ಪಾರ್ಟ್ ಅಂತ ಬಂದಾಗ ಕ್ವೆಶ್ಚನ್ ಟ್ಯಾಗ್ ಅಂತ ಇರುತ್ತೆ. ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡು ಅಥವಾ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳ್ದೇಲೆ 1 ಮಾರ್ಕ್ಸ್ನ ಬಿಟ್ಟು ಬಂದುಬಿಡ್ತೀವಿ. ಆ್ಯಕ್ಚುಲಿ ಕ್ವೆಶ್ಚನ್ ಟ್ಯಾಗ್ ಅನ್ನೋದು ತುಂಬಾ ಈಸಿ ಕಾನ್ಸೆಪ್ಟು. ನಾವು ಹೆಂಗೆ ಅರ್ಥ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕ್ವೆಶ್ಚನ್ ಟ್ಯಾಗ್ನ ನಾವು ಕೆಲವೊಂದು ರೂಲ್ಸ್ಗಳ ಮುಖಾಂತರ ಶಾರ್ಟ್ಕಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಕ್ವೆಶ್ಚನ್ ಟ್ಯಾಗ್ ಅನ್ನೋದು ತುಂಬಾ ಈಸಿಯೆಸ್ಟ್ ಟಾಪಿಕ್. ಓಕೆ, ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ವೆಶ್ಚನ್ ಟ್ಯಾಗ್ ಯಾವ ರೀತಿಯಾಗಿ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಡೆಫಿನೆಟ್ಲಿ ಮುಂದೆ ಬರ್ತಕ್ಕಂತಹ ಎಕ್ಸಾಮ್ಸ್ಗೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಕ್ವೆಶ್ಚನ್ ಟ್ಯಾಗ್. ಓಕೆ, ಸೊ ಕ್ವೆಶ್ಚನ್ ಟ್ಯಾಗ್ ಅಂತ ಹೇಳಿದ್ರೆ ಒಂದು ಸೆಂಟೆನ್ಸ್ನ ಕೊಟ್ಟಿರ್ತಾರೆ. ಆ ಒಂದು ಸೆಂಟೆನ್ಸ್ನ ಶಾರ್ಟ್ ಮಾಡಿಬಿಟ್ಟು ನಾವು ಅದನ್ನು ಕ್ವೆಶ್ಚನ್ ಟ್ಯಾಗ್ನ ಮಾಡೋವಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ಈ ಕ್ವೆಶ್ಚನ್ ಟ್ಯಾಗ್ ಮಾಡಬೇಕಂದ್ರೆ ಕೆಲವೊಂದು ರೂಲ್ಸ್ಗಳಿದ್ದಾವೆ, ಆಯಿತಾ. ಸೊ ಈ ಕ್ವೆಶ್ಚನ್ ಟ್ಯಾಗ್ ಮಾಡಬೇಕಾದ್ರೆ ಆ ರೂಲ್ಸ್ನ ನಾವು ಅಪ್ಲೈ ಮಾಡ್ತಾ ಹೋದರೆ ನಮಗೆ ಇದು ತುಂಬ ಈಸಿ ಆಗ್ತಾ ಹೋಗುತ್ತೆ. ಫಸ್ಟು ನಾವು ರೂಲ್ಸ್ಗಳನ್ನ ನೋಡಿಬಿಡೋಣ, ಏನೇನು ರೂಲ್ಸ್ ಇದೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನಾನು ರೂಲ್ ನಂಬರ್ 1 ಏನಂತ ಹಾಕಿದ್ದೀನಿ ನೋಡಿ, ಪಾಸಿಟಿವ್ ಸೆಂಟೆನ್ಸ್ ಗೆಟ್ ನೆಗೆಟಿವ್ ಟ್ಯಾಗ್ ಅಂತ. ಅಂದರೆ ಒಂದು ಲೈನು ಪಾಸಿಟಿವ್ ಆಗಿ ಇತ್ತು ಅಂತಂದರೆ ಆ ಪಾಸಿಟಿವ್ ಸ್ಟೇಟ್ಮೆಂಟ್ ಅಥವಾ ಆ ಪಾಸಿಟಿವ್ ಸೆಂಟೆನ್ಸ್ ಏನಿದೆ ಅದು ನೆಗೆಟಿವ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ನಾನು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ. ಶಿ ಇಸ್ ಅ ಟೀಚರ್, ಇದನ್ನೇ ಬಿಟ್ಬಿಡಿ, ಇಸಂಟ್ ಶಿ ಅನ್ನೋದನ್ನ ಬಿಟ್ಬಿಡಿ ಇಲ್ಲಿ. ಓಕೆ, ಫಸ್ಟ್ ಇದನ್ನು ನೋಡಿ, ಶಿ ಈಸ್ ಅ ಟೀಚರ್ ಅನ್ನೋದು ಇದು ನೆಗೆಟಿವ್ ವರ್ಡ್ ಅಲ್ಲ, ಇದು ಪಾಸಿಟಿವ್ ವರ್ಡ್. ಓಕೆ, ಸೊ ನಿಮಗೆ ನೆಗೆಟಿವ್ ವರ್ಡ್ ಪಾಸಿಟಿವ್ ವರ್ಡ್ ಅಂತ ಹೆಂಗೆ ಗೊತ್ತಾಗುತ್ತೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಇದು ಪಾಸಿಟಿವ್ ವರ್ಡ್ ಆಗಿರೋದ್ರಿಂದ ಇಲ್ಲಿ ಇಸಂಟ್ ಶಿ ಅಂತ ನಾವು ಅದನ್ನು ನೆಗೆಟಿವ್ಗೆ ಕನ್ವರ್ಟ್ ಮಾಡಬೇಕು. ಓಕೆನಾ. ಅದೇ ರೀತಿ ನೆಗೆಟಿವ್ ಸ್ಟೇಟ್ಮೆಂಟ್ ಇತ್ತು ಅಂತಂದರೆ, ನೆಗೆಟಿವ್ ಸೆಂಟೆನ್ಸ್ ಇತ್ತು ಅಂತಂದರೆ ಅದನ್ನು ನಾವು ಪಾಸಿಟಿವ್ಗೆ ಏನು ಮಾಡಬೇಕಾಗುತ್ತೆ, ಕನ್ವರ್ಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಶಿ ಇಸಂಟ್ ಅ ಟೀಚರ್, ಅವಳು ಟೀಚರ್ ಅಲ್ಲ ಅಂತ ಒಂದು ಸೆಂಟೆನ್ಸ್ ಇದೆ. ಸೊ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಯಾವ ಸೆಂಟೆನ್ಸು, ನೆಗೆಟಿವ್ ಸೆಂಟೆನ್ಸ್ ಅಂತ. ಸೊ ನೆಗೆಟಿವ್ ಇತ್ತಿದ್ದನ್ನು ಏನು ಮಾಡಬೇಕು, ನಾವು ಪಾಸಿಟಿವ್ಗೆ ಕನ್ವರ್ಟ್ ಮಾಡಬೇಕು. ದಿಸ್ ಈಸ್ ದ ರೂಲ್ ನಂಬರ್ 1. ಓಕೆ, ಕ್ವೆಶ್ಚನ್ ಟ್ಯಾಗಲ್ಲಿ ರೂಲ್ ನಂಬರ್ 1 ಆಲ್ವೇಸ್ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಗೆಟ್ ನೆಗೆಟಿವ್ ಟ್ಯಾಗ್ಸ್ ಆ್ಯಂಡ್ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಗೆಟ್ಸ್ ಪಾಸಿಟಿವ್. ಓಕೆ, ಸೊ ಇದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡಿರಬೇಕು. ಈ ರೂಲ್ನ ನಾವು ಮರೆಯಂಗೇ ಇಲ್ಲ. ಇವಾಗ ಆ ಸೆಂಟೆನ್ಸು ಪಾಸಿಟಿವ್ ನೆಗೆಟಿವ್ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ ಹಾಗಾದರೆ? ಇವಾಗ ಕೆಲವೊಂದಷ್ಟು ವರ್ಡ್ಸ್ಗಳಿದ್ದಾವೆ, ಆಯಿತಾ. ಯಾವ ವರ್ಡ್ಸ್ಗಳು? ನೋ, ಬೇಕಾದರೆ ಇದನ್ನು ನೀವು ನೋಟ್ ಮಾಡ್ಕೊತಾ ಹೋಗಿ. ನೋ, ನಾಟ್, ಹಾಗೆಯೇ ನಥಿಂಗ್. ನೋ, ನಾಟ್, ನಥಿಂಗ್. ಆಮೇಲೆ ಬೇರ್ಲಿ, ಜೊತೆಗೆ ಸಿನ್ಸ್, ಹಾರ್ಡ್ಲಿ, ನೆವರ್, ಸೆಲ್ಡನ್, ಸ್ಕೇರ್ಸ್ಲಿ. ಇದೆಲ್ಲವೂ ಏನು ಅಂತ ಹೇಳಿದ್ರೆ ನೆಗೆಟಿವ್ ವರ್ಡ್ಸ್. ಓಕೆನಾ. ಸೊ ಈ ವರ್ಡ್ಸ್ಗಳು ಆ ಸೆಂಟೆನ್ಸಲ್ಲಿ ಇತ್ತು ಅಂತಂದರೆ ನಾವು ಕಣ್ಮುಚ್ಕೊಂಡು ಹೇಳ್ಬೋದು ಅದು ನೆಗೆಟಿವ್ ಸೆಂಟೆನ್ಸು, ಅದನ್ನು ನಾವು ಪಾಸಿಟಿವ್ಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿ. ಓಕೆನಾ, ಈ ರೂಲ್ನ ನೀವು ಮರಿಬೇಡಿ. ನೋ, ನಾಟ್, ನಥಿಂಗ್, ಬೇರ್ಲಿ, ಸ್ಕೇರ್ಸ್ಲಿ, ಹಾರ್ಡ್ಲಿ, ನೆವರ್, ಸೆಲ್ಡನ್. ಸೊ ಇದು ನೆಗೆಟಿವ್ ಸೆಂಟೆನ್ಸಸ್ಗೆ ಬರುವಂತಹ ವರ್ಡ್ಸ್ಗಳು, ನೆಗೆಟಿವ್ ವರ್ಡ್ಸ್ಗಳು. ಓಕೆನಾ. ಆ್ಯಂಡ್ ದೆನ್ ರೂಲ್ ನಂಬರ್ 3 ಅಥವಾ ರೂಲ್ ನಂಬರ್ 2. ಸೊ ಇಲ್ಲೇನಾಗುತ್ತೆ, ವಿ ಯೂಸ್ ಓನ್ಲಿ ಹೆಲ್ಪಿಂಗ್ ವರ್ಬ್ಸ್. ಓಕೆ, ಸೊ ಇಲ್ಲೇನಾಗುತ್ತೆ, ಹೆಲ್ಪಿಂಗ್ ವರ್ಬ್ನ ನಾವು ಬಳಸಬೇಕಾಗುತ್ತೆ. ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವುದಿದ್ದಾವೆ ಹಾಗಾದರೆ ನೋಟ್ ಮಾಡ್ಕೊತಾ ಹೋಗಿ. ಹೆಲ್ಪಿಂಗ್ ವರ್ಬ್ಸು ಈಸ್, ಆಮ್, ಆರ್, ವಾಸ್, ವರ್, ಹ್ಯಾಸ್, ಹ್ಯಾವ್, ಹ್ಯಾಡ್, ಕ್ಯಾನ್, ಕುಡ್, ವಿಲ್, ವುಡ್, ಶೆಲ್, ಶುಡ್, ಮೇ, ಮೈಟ್. ಇದನ್ನು ನಾವು ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ. ಸೊ ರೂಲ್ ನಂಬರ್ 2 ಅಂತ ಬಂದಾಗ ನಾವು ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯೋ ಇಲ್ವೋ ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ. ಓಕೆ, ಸೊ ಹೆಲ್ಪಿಂಗ್ ವರ್ಬ್ ವಾಕ್ಯದಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಇದೆ ಅಥವಾ ಇಲ್ಲ ಅದನ್ನು ನಾವು ಟ್ಯಾಗ್ನಲ್ಲಿ ಬಳಸಬೇಕು. ನೋಡಿಲಿ, ಯು ಆರ್ ರೆಡಿ ಅಂತ ಕೇಳಿದ್ದಾರೆ. ಒಂದು ಸೆಂಟೆನ್ಸ್ ಇದೆ, ಯು ಆರ್ ರೆಡಿ ಅಂತ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಾ ಹಾಗಾದರೆ? ಎಸ್, ಆರ್ ಅನ್ನೋದು ಇಲ್ಲಿ ಹೆಲ್ಪಿಂಗ್ ವರ್ಬ್.
ಓಕೆ ಆ್ಯಂಡ್ ದೆನ್ ಸೆಕೆಂಡ್ ನೋಡಿ ಇಲ್ಲಿ ದೇ ಹ್ಯಾವ್ ಫಿನಿಶ್ಡ್ ಅಂತ ಇದೆ. ಸೊ ಇಲ್ಲಿ ಯಾವುದು ಹೆಲ್ಪಿಂಗ್ ವರ್ಬು? ಹ್ಯಾವ್ ಅನ್ನೋದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಸೊ ಆ ಸೆಂಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಾ ಇಲ್ವೋ ಅನ್ನೋದನ್ನು ನಾವು ಫಸ್ಟಿಗೆ ಕನ್ಫರ್ಮ್ ಮಾಡ್ಕೋಬೇಕು. ಇದು ರೂಲ್ ನಂಬರ್ ಸೆಕೆಂಡ್. ಓಕೆ ಆ್ಯಂಡ್ ನೆಕ್ಸ್ಟು ಈಗ ಹೆಲ್ಪಿಂಗ್ ವರ್ಬ್ ಇಲ್ಲಪ್ಪ, ಆ ವರ್ಡಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಅವಾಗ ಏನು ಮಾಡಬೇಕು? ನಾವು ಹೈಡಿಂಗ್ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಕರಿತೀವಿ. ಓಕೆ ಇದನ್ನು ಡೂ ಡಸ್ ಡಿಡ್ ಅನ್ನೋದೇನಿದೆಲ್ಲ ಅದನ್ನು ನಾವು ಹೈಡಿಂಗ್ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಕರೆಯುವಂಥದ್ದು. ಇಫ್ ಇನ್ ಕೇಸ್ ನಾವು ಬಳಸ್ತಕ್ಕಂತಹ ಸೆಂಟೆನ್ಸಲ್ಲಿ ಈಸ್, ಆಮ್, ಆರ್, ವಾಸ್, ವರ್, ಹ್ಯಾಸ್, ಹ್ಯಾವ್, ಹ್ಯಾಡ್, ಕ್ಯಾನ್, ಕುಡ್, ವಿಲ್, ವುಡ್, ಶೆಲ್, ಶುಡ್, ಮೇ, ಮೈಟ್ ಈ ವರ್ಡ್ಸ್ ಇಲ್ಲ ಅಂತ ಅಂದರೆ, ಈ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತ ಅಂದರೆ ಹೈಡಿಂಗ್ ಹೆಲ್ಪಿಂಗ್ ವರ್ಬ್ನ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಡೂ ಡಸ್ ಡಿಡ್ನ ನಾವೇನಂತ ಹೇಳಿ ಕರಿತೀವಿ? ಹೈಡಿಂಗ್ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಕೂಡ ಡೂ ಡಸ್ ಡಿಡನ್ನು ಕೂಡ ನಾವು ಎಲ್ಲೆಲ್ಲಿ ಬಳಸಬೇಕಾಗುತ್ತೆ? ಇನ್ ಕೇಸ್ ನಾವು ಬಳಸ್ತಕ್ಕಂತಹ ಒಂದು ಸೆಂಟೆನ್ಸು ಪ್ರೆಸೆಂಟ್ ಟೆನ್ಸಲ್ಲಿ ಇತ್ತು ಅಂದರೆ ಆವಾಗ ನಾವು ಯಾವ ಹೈಡಿಂಗ್ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು? ಡೂ ಆ್ಯಂಡ್ ಡಸ್ಸನ್ನು ಬಳಸಬೇಕಾಗುತ್ತೆ. ಈ ಡಿಡ್ ಅನ್ನೋದನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಇರ್ತಕ್ಕಂತಹ ಒಂದು ಸೆಂಟೆನ್ಸ್ಗೆ ಹೈಡಿಂಗ್ ಹೆಲ್ಪಿಂಗ್ ವರ್ಬ್ ಆಗಿ ಬಳಸಬೇಕಾಗುತ್ತೆ. ಓಕೆ ಡೂ ಡಸ್ ಬಂದ್ಬಿಟ್ಟು ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ಗೆ ನಾವು ಬಳಸ್ತೀವಿ, ಹಾಗೆಯೇ ಡಿಡ್ ಬಂದ್ಬಿಟ್ಟು ಪಾಸ್ಟ್ ಟೆನ್ಸ್ ಸೆಂಟೆನ್ಸ್ಗೆ ಹೈಡಿಂಗ್ ಹೆಲ್ಪಿಂಗ್ ವರ್ಬ್ ಆಗಿ ನಾವು ಬಳಸ್ತೀವಿ. ಓಕೆ ಸೊ ಇದಿಷ್ಟು ಕ್ಲಿಯರ್ ಆಯಿತು. ರೂಲ್ ನಂಬರ್ 1 ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಗೆಟ್ ನೆಗೆಟಿವ್ ಟ್ಯಾಗ್ಸ್ ಆ್ಯಂಡ್ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಗೆಟ್ ಪಾಸಿಟಿವ್ ಟ್ಯಾಗ್ಸ್. ಓಕೆ ಆ್ಯಂಡ್ ರೂಲ್ ನಂಬರ್ 2 ವಿ ಯೂಸ್ ಓನ್ಲಿ ಹೆಲ್ಪಿಂಗ್ ವರ್ಬ್. ಸೊ ನೆಕ್ಸ್ಟ್ ರೂಲ್ ನಂಬರ್ 3 ಏನು ಹೇಳುತ್ತೆ? ಯೂಸ್ ಪ್ರೊನೌನ್. So, in question tag, we use only the respective pronouns of the subject. Pronouns ಅಂತಂದ್ರೆ ಕನ್ನಡದಲ್ಲಿ ನಾವು ಸರ್ವನಾಮ ಅಂತ ಹೇಳ್ತೀವಲ್ವಾ? ಸೊ ಸರ್ವನಾಮ ಅದನ್ನು ಕನ್ನಡದಲ್ಲಿ ಅವನು, ಅವಳು, ಅವರು, ಇದು, ಅದು ಇದೆಲ್ಲ ಸರ್ವನಾಮ. ಓಕೆ ನೌನನ್ನು ಬದಲಾಗಿ ಬಳಸ್ತಕ್ಕಂಥದ್ದು, ನಾಮಪದದ ಬದಲಿಗೆ ಬಳಸ್ತಕ್ಕಂಥದ್ದು ಸರ್ವನಾಮ. ಓಕೆ ಪ್ರೊನೌನ್. ಸೊ ಇಲ್ಲಿ ಇಂಗ್ಲೀಷ್ನಲ್ಲಿ ಯಾವ್ಯಾವುದು ಸರ್ವನಾಮಗಳಿದ್ದಾವೆ? ಐ ಸರ್ವನಾಮ, ಹಿ ಸರ್ವನಾಮ, ಶಿ ಸರ್ವನಾಮ, ಹಾಗೆಯೇ ಇಟ್ ಅನ್ನೋದು ಕೂಡ ಸರ್ವನಾಮ, ವಿ ಅನ್ನೋದು ಕೂಡ ವಿ ಅಂದರೆ ನಾವು, ಯು ಅಂದರೆ ನೀನು, ದೇ ಅಂದರೆ ಅವರು. ಸೊ ಐ, ಶಿ, ಹಿ, ಇಟ್, ವಿ, ಯು, ದೇ ಇದೆಲ್ಲವನ್ನು ಕೂಡ ನಾವೇನಂತ ಹೇಳಿ ಕರಿತೀವಿ? ಸರ್ವನಾಮ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಇದಿಷ್ಟು ರೂಲ್ಸನ್ನು ನೀವು ಅಪ್ಲೈ ಮಾಡಿಕೊಂಡ್ರೆ ಅಥವಾ ಪ್ರಾಕ್ಟೀಸ್ ಮಾಡಿದ್ರೆ ಕಲ್ತ್ಕೊಂಡ್ರೆ ಕ್ವೆಶ್ಚನ್ ಟ್ಯಾಗ್ ಅನ್ನೋದನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆ ಸೊ 1 ಮಾರ್ಕ್ನ ನಾವು ಆರಾಮಾಗಿ ಗಳಿಸ್ಕೋಬೋದು. ಸೊ ಈ 3 ರೂಲ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಒಂದು ಟೇಬಲ್ನ ರೆಡಿ ಮಾಡಿದ್ದೀನಿ. ಈ ಟೇಬಲ್ನ ನೋಡಿದರೆ ನಿಮಗೆ ನೀಟಾಗಿ ಪಾಸಿಟಿವ್ ಸೆಂಟೆನ್ಸ್ ಆ್ಯಂಡ್ ನೆಗೆಟಿವ್ ಸೆಂಟೆನ್ಸ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಪಾಸಿಟಿವ್ ಇದ್ದಿದ್ದನ್ನು ಹೆಂಗೆ ನೆಗೆಟಿವ್ ಮಾಡೋದು, ನೆಗೆಟಿವ್ ಇರೋದನ್ನು ಹೆಂಗೆ ಪಾಸಿಟಿವ್ ಮಾಡೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಇಲ್ಲಿ ನೋಡಿ, ಇಲ್ಲಿ ಪಾಸಿಟಿವ್ ಹಾಗೆಯೇ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗು ಎಕ್ಸಾಂಪಲ್ಸ್ನ ನಾನು ಕೊಟ್ಟಿದ್ದೀನಿ. ಅದಾದಮೇಲೆ ವಿತ್ ಆಪ್ಷನ್ಸು ನಾನು ಕ್ವೆಶ್ಚನ್ನ ಹೇಳ್ತಾ ಹೋಗ್ತೀನಿ ನಿಮಗೆ. ಓಕೆನಾ? ಸೊ ಇಲ್ಲಿ ಇಸ್ ಅಂತ ಇದೆ, ಫಸ್ಟ್ ಒನ್ ಬಂದುಬಿಟ್ಟು ಇಸ್ ಅಂತ ಇದೆ, ಇದು ಪಾಸಿಟಿವ್. ಇಸ್ಸಿಗೆ ನೆಗೆಟಿವ್ ಏನಾಗುತ್ತೆ? ಇಸಂಟ್ ಆಗುತ್ತೆ. ಓಕೆ ಇಸಂಟ್. ಇವಾಗ ಫಾರ್ ಎಕ್ಸಾಂಪಲ್ ಹಿ ಈಸ್ ಮೈ ಫ್ರೆಂಡ್, ಇಲ್ಲಿ ಮೊದಲು ಇದು ಯಾವ ಸ್ಟೇಟ್ಮೆಂಟು ಅದನ್ನು ನೋಡ್ಕೋಬೇಕು. ಇದು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಇದೆ. ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ ನಾವು ಏನು ಮಾಡಬೇಕು? ಅದನ್ನು ನೆಗೆಟಿವ್ಗೆ ಕನ್ವರ್ಟ್ ಮಾಡಬೇಕು. ಇಲ್ಲಿ ರೂಲ್ ನಂಬರ್ 2 ಏನಿದೆ? ಹೆಲ್ಪಿಂಗ್ ವರ್ಬ್ ಇದೆಯಾ? ಎಸ್. ಇಸ್ ಅನ್ನೋದು ಇಲ್ಲಿ ಹೆಲ್ಪಿಂಗ್ ವರ್ಬ್. ಓಕೆ ಸೊ ಇದನ್ನು ನಾವು ಏನು ಮಾಡಬೇಕು? ಇವಾಗ ಹೆಲ್ಪಿಂಗ್ ವರ್ಬ್ ಏನಿದೆ ಅದನ್ನೇ ನಾವು ನೆಗೆಟಿವ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ನೆಗೆಟಿವ್ ಇದ್ದರೆ ಪಾಸಿಟಿವ್, ಪಾಸಿಟಿವ್ ಇದ್ದರೆ ನೆಗೆಟಿವ್. ಓಕೆನಾ? ಸೊ ಇಸ್ ಅನ್ನೋದು ಒಂದು ಹೆಲ್ಪಿಂಗ್ ವರ್ಬು. ಅದಾದಮೇಲೆ 3ನೇದು ಪ್ರೊನೌನ್ ಇದೆಯಾ? ಎಸ್. ಹಿ ಅನ್ನೋದು ಒಂದು ಪ್ರೊನೌನ್. ಓಕೆ ಸೊ ಹಿ ಅನ್ನೋದು ಏನು? ಪ್ರೊನೌನ್. ಹಾಗಾಗಿ ನಾವು ಏನು ಮಾಡಬೇಕು? ಇಸ್ ಅನ್ನೋದನ್ನ ನೆಗೆಟಿವ್ಗೆ ಕನ್ವರ್ಟ್ ಮಾಡಿದಾಗ ಇಸಂಟ್ ಆಗುತ್ತೆ. ಇಲ್ಲಿ ಪ್ರೊನೌನ್ ಏನಿದೆ ಅದನ್ನು ಹಾಗೇನೆ ಬರ್ಕೋಬೇಕಾಗುತ್ತೆ, ಇಸಂಟ್ ಅಂತ. ಓಕೆ ನೆಕ್ಸ್ಟ್ ನಿಮಗೆ ಆಪ್ಷನ್ಸಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಇಲ್ಲಿ 2ನೇದು ಆರ್ ಅಂತ ಇದೆ, ಆರಂಟ್ ಅಂತ ಬಳಸ್ತೀವಿ. ಇಲ್ಲಿ ಆ್ಯಮ್ ಅಂತ ಇದೆ, ಆ್ಯಮಂಟ್. ಸೊ ಇಲ್ಲಿ ಆ್ಯಮಂಟ್ ಅಂತಲೂ ಕೂಡ ಬಳಸ್ತಾರೆ, ಆಮೇಲೆ ಆರಂಟ್ ಅಂತಲೂ ಕೂಡ ಬಳಸ್ತಾರೆ. ಆರ್ ಮತ್ತು ಆ್ಯಮ್ಗೆ ಆರಂಟ್ ಅಂತಲೇ ಬಳಸ್ತಾರೆ. ಆ್ಯಮಂಟ್ ಐ ಅಥವಾ ಈ ಥರ ಬಳಸೋದು ತುಂಬ ರೇರ್. ಐ ಇದ್ದಾಗ ಅಥವಾ ಆ್ಯಮ್ ಅಂತ ಇದ್ದಾಗ ಆರಂಟ್ ಅಂತಲೂ ಕೂಡ ಬಳಸ್ತಾರೆ. ಓಕೆನಾ? ಸೊ ಇಲ್ಲಿ ಆ್ಯಮಂಟ್ ಅಂತಲೂ ಕೂಡ ಬಳಸ್ತಾರೆ. ಸೊ ವಾಸ್, ವಾಸಂಟ್, ವರಂಟ್. ಓಕೆ ಡೂ, ಡೋಂಟ್, ಡಸ್, ಡಸಂಟ್, ಡಿಡ್, ಡೋಂಟ್, ಹ್ಯಾಸ್, ಹ್ಯಾಸಂಟ್, ಹ್ಯಾವ್, ಹ್ಯಾವಂಟ್, ಹ್ಯಾಡ್, ಹ್ಯಾಡಂಟ್, ಕ್ಯಾನ್, ಕಾಂಟ್, ಕುಡ್, ಕುಡಂಟ್, ಶೆಲ್, ಶಾಂಟ್. ಶೆಲ್ಗೆ ಶುಡಂಟ್ ಅಂತ ಹೇಳಲ್ಲ ಅಥವಾ ಶೆಲಂಟ್ ಅಂತ ಹೇಳಲ್ಲ, ಶೆಲ್ಗೆ ಶಾಂಟ್ ಅಂತಲೇ ಹೇಳ್ತಾರೆ. ಓಕೆನಾ? ಆ್ಯಂಡ್ ದೆನ್ ವಿಲ್, ಓಂಟ್, ಶುಡ್, ಶುಡಂಟ್. ನೋಡಿ ಶಲ್ಗೆ ಶಾಂಟ್, ಶುಡ್ಗೆ ಶುಡಂಟ್. ಓಕೆ ವುಡ್, ವುಡಂಟ್, ಮಸ್ಟ್, ಮಸ್ಟಂಟ್, ಮೈಟ್, ಮೈಟಂಟ್,
ಮೇ ನಾಟ್. ಸೊ ಈ ಟೇಬಲು ನಿಮಗೆ ಗೊತ್ತಾಗ್ಬಿಟ್ರೆ ಆರಾಮಾಗಿ ನೀವೇನು ಮಾಡ್ತೀರಾ, ಕ್ವೆಶನ್ ಟ್ಯಾಗ್ನ ಆರಾಮಾಗಿ ನೀವು ಪ್ರಾಕ್ಟೀಸ್ ಮಾಡಿ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಈ ಒಂದು ಸ್ಟೇಟ್ಮೆಂಟ್ಸ್, ಈ ಒಂದು ಟೇಬಲ್ನ ನೀವು ಕಲ್ತ್ಕೊಂಡ್ರೆ ಈಸಿಯಾಗಿ ಕ್ವೆಶನ್ ಟ್ಯಾಗ್ನ ನೀವು ಆರಾಮಾಗಿ ಮಾಡ್ತೀರಾ. ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕ್ವೆಶನ್ ಟ್ಯಾಗ್ ಯಾವ್ಯಾವುದು ಅಂತ. ಓಕೆ, ಸೊ ಇವಾಗ ಇದಿಷ್ಟು ಗೊತ್ತಾಯ್ತು ಅನ್ಕೊಂತೀನಿ. ಕ್ವೆಶನ್ ಟ್ಯಾಗ್ನಲ್ಲಿ ಯಾವ್ಯಾವ ರೂಲ್ಸ್ನ ಬಳಸಬೇಕು, ಹಾಗೆಯೇ ಹೆಲ್ಪಿಂಗ್ ವರ್ಬ್ ಅಂತ ಬಂದಾಗ ಅದರ ಒಂದು ನೆಗೆಟಿವ್ ಟ್ಯಾಗ್ಸ್ ಏನೇನಿರುತ್ತೆ ಅನ್ನೋದು ಗೊತ್ತಾಯ್ತು. ಇವಾಗ ನಾವು ಪ್ರಾಬ್ಲಮ್ಸ್ಗೆ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ಇಲ್ಲಿ ನಾನು ಒಂದಷ್ಟು ಕ್ವೆಶನ್ಸ್ನ ತೊಗೊಂಬಂದಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಮೊದಲನೇ ಕ್ವೆಶ್ಚನ್ ಏನಿದೆ, ಯು ಹ್ಯಾವ್ ಡನ್ ಅ ಫೈನ್ ಜಾಬ್ ಅಂತ ಇದೆ. ಸೊ ಇದು ಯಾವ ಸೆಂಟೆನ್ಸ್ ಹಾಗಾದರೆ? ಇದರಲ್ಲಿ ಯಾವುದೇ ರೀತಿಯಾದಂತಹ ನೋ, ನಾಟ್, ನಥಿಂಗ್, ಬೇರ್ಲಿ, ಹಾರ್ಡ್ಲಿ, ನೆವರ್, ಸೆಲ್ಡನ್ ಯಾವುದೇ ವರ್ಡ್ ಇಲ್ಲ. ಸೊ ಹಾಗಾಗಿ ಇದು ಯಾವ ಸೆಂಟೆನ್ಸು? ಪಾಸಿಟಿವ್ ಸೆಂಟೆನ್ಸ್ ಇದೆ. ಓಕೆ, ಪಾಸಿಟಿವ್ ಸೆಂಟೆನ್ಸು. ಸೊ ಹಾಗಾಗಿ ನಾವು ಇದನ್ನು ಏನಕ್ಕೆ ಕನ್ವರ್ಟ್ ಮಾಡಬೇಕು? ನೆಗೆಟಿವ್ಗೆ ಕನ್ವರ್ಟ್ ಮಾಡಬೇಕು. ಅದಾಯಿತು. ಓಕೆ, ನೆಕ್ಸ್ಟ್ ರೂಲ್ ನಂಬರ್ 2 ಏನು ಹೇಳಿದೆ? ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಇದೆಯಾ? ಹಾಗಾದರೆ ಹೆಲ್ಪಿಂಗ್ ವರ್ಬು ಇದೆ. ಯಾವುದಿದೆ ಹೆಲ್ಪಿಂಗ್ ವರ್ಬು? ಹ್ಯಾವ್ ಅನ್ನೋದು ಒಂದು ಹೆಲ್ಪಿಂಗ್ ವರ್ಬು. ಸೊ ಪಾಸಿಟಿವ್ನ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಬೇಕಂತಂದರೆ ನಾವು ಏನು ಮಾಡಬೇಕಾಗುತ್ತೆ? ಹ್ಯಾವಂಟ್ ಆಗುತ್ತೆ. ಓಕೆ, ಹ್ಯಾವಂಟ್. ಸೊ ನೆಕ್ಸ್ಟ್ ಪ್ರೊನೌನ್ ಇದೆಯಾ? ಎಸ್, ಪ್ರೊನೌನ್ ಇದೆ. ಯಾವುದು? ಯು ಅನ್ನೋದು ಇಲ್ಲಿ ಪ್ರೊನೌನ್ ಆಗುತ್ತೆ. ಓಕೆ, ಸೊ ಪ್ರೊನೌನ್ ಯಾವ್ಯಾವುದು ಅಂತ ಹೇಳಿದ್ದೆ ನಾನು. ಐ, ಶಿ, ಹಿ, ಇಟ್, ವಿ, ಯು, ಯು, ದೇ ಇದೆಲ್ಲವೂ ಏನು ಪ್ರೊನೌನ್ ಅಂತ ಹೇಳಿದೆ. ಸೊ ಇಲ್ಲಿ ಆಲ್ರೆಡಿ ಅವರು ಪ್ರೊನೌನ್ನ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಆಪ್ಷನಲ್ಲಿ ಯಾವುದಾಗುತ್ತೆ? ಹಾಗಾದರೆ ಸರಿಯಾದ ಉತ್ತರ ನೋಡಿ, ಹ್ಯಾವಂಟ್ ಯು, ಡೋಂಟ್ ಯು, ಡಿಡಂಟ್ ಯು, ಆರಂಟ್ ಯು ಅಂತ ಇದೆ. ಸೊ ಇಲ್ಲಿ ಹ್ಯಾವ್ ಕೊಟ್ಟಿರೋದ್ರಿಂದ, ಇದು ಪಾಸಿಟಿವ್ ಇರೋದ್ರಿಂದ ಇದನ್ನು ನಾವು ನೆಗೆಟಿವ್ಗೆ ಕನ್ವರ್ಟ್ ಮಾಡಬೇಕಾಗಿರೋದ್ರಿಂದ ಆಬ್ವಿಯಸ್ಲಿ ಆಪ್ಷನ್ ನಂಬರ್ 1 ಹ್ಯಾವಂಟ್ ಯು ಆನ್ಸರ್ ಆಗುತ್ತೆ. ಓಕೆ, ಸೊ ಪ್ರತಿಯೊಂದು ಕ್ವೆಶನ್ ಟ್ಯಾಗ್ನ ನೀವು ಇದೇ ರೀತಿ ಆ ರೂಲ್ಸ್ನ ಫಾಲೋ ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಸೆಕೆಂಡ್ ಒನ್ ನೋಡಿ, ಇಲ್ಲಿ ಸಚಿನ್ ಡಸಂಟ್ ನೋ ದ ವ್ಯಾಲ್ಯೂ ಆಫ್ ₹10. ಆಯಿತಾ, ಸಚಿನ್ಗೆ 10 ರೂಪಾಯಿನ ಬೆಲೆ ಗೊತ್ತಿಲ್ಲ ಅಂತ ಇದೆ. ಹಾಗಾದರೆ ಇಲ್ಲಿ ಈ ವರ್ಡ್ ಏನಿದೆಲ್ಲ, ಈ ಸೆಂಟೆನ್ಸ್ ಏನಿದೆಲ್ಲ ಯಾವ ಇದರಲ್ಲಿದೆ? ಪಾಸಿಟಿವ್ ಆರ್ ನೆಗೆಟಿವ್? ಆಬ್ವಿಯಸ್ಲಿ ನೆಗೆಟಿವ್. ಯಾಕೆ? ಡಸಂಟ್ ಅಂತ ಇಲ್ಲೇ ಕೊಟ್ಟಿದ್ದಾರೆ. ಸೊ ನೆಗೆಟಿವ್ ಇರೋದ್ರಿಂದ ನಾವೇನು ಮಾಡಬೇಕಾಗುತ್ತೆ? ಇದನ್ನು ಪಾಸಿಟಿವ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೆಂಟೆನ್ಸ್ ಬಂದು ನೆಗೆಟಿವ್, ಇದನ್ನು ನಾವೇನು ಮಾಡಬೇಕು? ಪಾಸಿಟಿವ್ಗೆ ಕನ್ವರ್ಟ್ ಮಾಡಬೇಕು. ಮಾಡೋಣ? ಓಕೆ, ನೆಕ್ಸ್ಟ್ ಇವಾಗ ರೂಲ್ ನಂಬರ್ 2 ಏನು? ರೂಲ್ ನಂಬರ್ 2 ಬಂದುಬಿಟ್ಟು ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಾ ಇಲ್ಲ ಅಂತ ನೋಡೋವಂಥದ್ದು. ಓಕೆ, ಸೊ ಹೆಲ್ಪಿಂಗ್ ವರ್ಬ್ ಯಾವುದಿದೆ ಇಲ್ಲಿ? ಡಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ತಾನೆ, ಹೈಡಿಂಗ್ ಹೆಲ್ಪಿಂಗ್ ವರ್ಬ್. ಸೊ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದರೆ ಅಲ್ಲಿ ಏನಿರುತ್ತೆ? ಹೈಡಿಂಗ್ ಹೆಲ್ಪಿಂಗ್ ವರ್ಬ್ ಕೊಟ್ಟಿರ್ತಾರೆ ಅವರೇ, ಅಥವಾ ಏನು ಹೆಲ್ಪಿಂಗ್ ವರ್ಬ್ಸೇ ಇಲ್ಲ ಅಂತಂದರೆ ನಾವೇ ಏನು ಮಾಡಬೇಕಾಗುತ್ತೆ? ಹೈಡಿಂಗ್ ಹೆಲ್ಪಿಂಗ್ ವರ್ಬ್ಸ್ನ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಡಸಂಟ್ ಅಂತ ಇದೆ, ಅದರ ಒಂದು ಪಾಸಿಟಿವ್ ಟ್ಯಾಗ್ ಏನು ಬರಬೇಕು? ಹಾಗಾದರೆ ಡಸ್ ಬರಬೇಕು. ಓಕೆ, ಸೊ ಡಸ್ ಬರಬೇಕು. ಡಸ್ ಎಲ್ಲೆಲ್ಲಿದೆ? ಡಸ್ ಒಂದೇ ಇರೋದು, ಆಪ್ಷನ್ ನಂಬರ್ ಬಿ ಅಲ್ಲಿದೆ ಡಸ್ ಅಂತ. ಸೊ ಇಲ್ಲಿ ಸಚಿನ್ ಅಂತ ಇದೆ. ಸಚಿನಿಗೆ ಪ್ರೊನೌನ್ ಏನು ಬರುತ್ತೆ? ಹಿ ಬರುತ್ತೆ. ಹೌದಾ? ಸೊ ಹಾಗಾದರೆ ನಾವಿಲ್ಲಿ ಏನನ್ನ, ಯಾವ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು? ಆಪ್ಷನ್ ನಂಬರ್ ಬಿ ಡಸ್ ಹಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸರಿನಾ? ನೆಕ್ಸ್ಟ್ ಮುಂದಿನ ಒಂದು ಕ್ವೆಶ್ಚನ್ ನೋಡಿ, ಇಲ್ಲಿ ದೇ ವರ್ ಲಾಫಿಂಗ್ ಇನ್ ದ ಕ್ಲಾಸ್ ಅಂತ ಇದೆ. ಅವರು ತರಗತಿಯಲ್ಲಿ ನಗ್ತಾ ಇದ್ದಾರೆ ಅಂತ. ಸೊ ಇದು ಯಾವ ಸೆಂಟೆನ್ಸ್ ಹಾಗಾದರೆ? ಇದು ಪಾಸಿಟಿವ್ ಸೆಂಟೆನ್ಸ್. ಸೊ ಪಾಸಿಟಿವ್ ಸೆಂಟೆನ್ಸ್ನ ನಾವು ಏನು ಮಾಡಬೇಕು? ನೆಗೆಟಿವ್ ಸೆಂಟೆನ್ಸ್ಗೆ ಕನ್ವರ್ಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಇರ್ತಕ್ಕಂತಹ ಒಂದು ಏನು ಹೇಳ್ತಾರೆ? ಹೆಲ್ಪಿಂಗ್ ವರ್ಬ್ ಯಾವುದಿದೆ? ವರ್ ಇದೆ. ಓಕೆ, ಸೊ ಹೆಲ್ಪಿಂಗ್ ವರ್ಬ್ ಬಂದ್ಬಿಟ್ಟು ವರ್ ಇದೆ. ಸೊ ಇದನ್ನು ನಾವೀಗ ಏನು ಮಾಡಬೇಕು? ಆಪ್ಷನ್ಸ್ನ ನೋಡ್ಬೇಕು. ಫಸ್ಟು ವರಂಟ್ ದೇ, ಡಿಡಂಟ್ ದೇ, ಆರಂಟ್ ದೇ, ವರ್ ದೇ ಅಂತ ಇದೆ. ಸೊ ಇಲ್ಲಿ ವರ್ ದೇ ಆಗಲ್ಲ. ಯಾಕಂತಂದರೆ ಏನು ಸೆಂಟೆನ್ಸು ಪಾಸಿಟಿವ್ ಇರೋದ್ರಿಂದ ನಾವು ಅದನ್ನು ನೆಗೆಟಿವ್ ಮಾಡಬೇಕು. ವರ್ ಇರೋದ್ರಿಂದ ವರಂಟ್ ದೇ. ಓಕೆ, ಸೊ ಇಲ್ಲಿ ದೇ ಪ್ರೊನೌನ್ ಅವರೇ ಕೊಟ್ಟಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ನಾವು ಹಾಗೆ ಹಾಕೋತಾ ಹೋಗ್ಬೋದು. ಸರಿನಾ? ನೆಕ್ಸ್ಟ್ ಮುಂದಿನ ಒಂದು ಕ್ವೆಶ್ಚನ್ ನೋಡಿ, ಇಲ್ಲಿ ಯುವರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟ್ ಅಂತ ಇದೆ. ಸೊ ಇದು ಯಾವ ರೀತಿ ಆಗಿರ್ತಕ್ಕಂತಹ ಸ್ಟೇಟ್ಮೆಂಟ್ಸು? ಪಾಸಿಟಿವ್ ಸ್ಟೇಟ್ಮೆಂಟ್ಸು. ಇಲ್ಲಿ ಯಾವುದೇ ರೀತಿಯಾದಂತಹ ನೋ, ನಾಟ್, ನಥಿಂಗ್, ಆಮೇಲೆ ಸೆಲ್ಡಮ್ ಯಾವುದು ಒಂದು ನೆಗೆಟಿವ್ ವರ್ಡ್ಸ್ ಇಲ್ಲ. ಸೊ ಹಾಗಾಗಿ ಇದನ್ನು ನಾವೇನಂತ ಹೇಳಿ ಕರಿತೀವಿ? ಪಾಸಿಟಿವ್ ಸೆಂಟೆನ್ಸ್. ಸೊ ಪಾಸಿಟಿವ್ ಇರೋದ್ರಿಂದ ನಾವು ಏನು ಮಾಡಬೇಕು? ನೆಗೆಟಿವ್ಗೆ ಕನ್ವರ್ಟ್ ಮಾಡಬೇಕು. ಸೊ ರೂಲ್ ನಂಬರ್ 1 ಗೊತ್ತಾಯಿತು. ರೂಲ್ ನಂಬರ್ 2 ಏನು? ಹೆಲ್ಪಿಂಗ್ ವರ್ಬ್ ಇದೆಯಾ? ಆಬ್ವಿಯಸ್ಲಿ ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇದ್ದೇ ಇದೆ. ಸೊ ಯುವರ್ ಫ್ರೆಂಡ್ಸ್, ನಿನ್ನ ಫ್ರೆಂಡ್ಸು ಅಂತ ಅಂತಾರಲ್ವಾ. ಸೊ ಅದಕ್ಕೆ ನಾವು ಪ್ರೊನೌನನ್ನು ಏನು ಮಾಡಬೇಕು? ದೇ ಹಾಕೋಬೇಕಾಗುತ್ತೆ. ಹಾಗಾದರೆ ಇಲ್ಲಿ ಆನ್ಸರ್ ಏನು ಬರುತ್ತೆ? ಆರ್ ದೇ, ವರಂಟ್ ದೇ, ಆರಂಟ್ ದೇ, ಡೋಂಟ್ ದೇ.
ಸೊ ಆಪ್ಷನ್ ನಂಬರ್ 3 ಆರೆಂಟ್ ದೇ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಕ್ವೆಶ್ಚನ್ ನೋಡಿಲಿ. ದ ಗರ್ಲ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಹಿಸ್ ವರ್ಡ್ಸ್. ಓಕೆ, ದ ಗರ್ಲ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಹಿಸ್ ವರ್ಡ್ಸ್. ಸೊ ಇದು ಯಾವ ಸೆಂಟೆನ್ಸು? ನೆಗೆಟಿವ್ ಸೆಂಟೆನ್ಸ್, ಬಿಕಾಸ್ ಇಲ್ಲಿ ಡಿಡ್ ನಾಟ್ ಅಂತ ಕೊಟ್ಟಿದ್ದಾರೆ. ಸೊ ಡಿಡ್ ನಾಟ್ ಅಂತ ಕೊಟ್ಟಾಗ ನಾವೇನು ಮಾಡಬೇಕಾಗತ್ತೆ, ಅದನ್ನು ಪಾಸಿಟಿವ್ಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಡಿಡ್ ಶಿ, ಡಿಡಂಟ್ ಶಿ, ಡಸ್ ಶಿ, ವಾಸಂಟ್ ಶಿ ಅಂತ ಇದೆ. ಸೊ ಡಿಡ್ ನಾಟ್ ಅಂತ ಬಂದಾಗ ಅಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಡಿಡ್ ಶಿ ಅನ್ನೋದನ್ನ ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ, ಡಿಡ್ ಶಿ ಅಂತ. ಓಕೆ, ಸೊ ದ ಗರ್ಲ್, ಇಲ್ಲಿ ಗರ್ಲ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಆಬ್ವಿಯಸ್ಲಿ ಅದು ಏನಾಗುತ್ತೆ, ಶಿ ಅಂತಲೇ ಬರುತ್ತೆ. ಇನ್ ಕೇಸ್ ದ ಬಾಯ್ ಅಂತ ಹಾಕಿದಿದ್ರೆ ಅಲ್ಲಿ ಪ್ರೊನೌನ್ ಏನಾಗ್ತಾ ಇತ್ತು, ಹಿ ಅಂತ ಆಗ್ತಾ ಇತ್ತು. ಇಟ್ ಅಂತ ಆಗಿದ್ದಿದ್ರೆ ಏನು ಇಟ್ ಅಂತಲೇ ಬರ್ತಾ ಇತ್ತು. ಸೊ ದೆಮ್ ಅಂತ ಹಾಕಿದಿದ್ರೆ ದೇ ಅಂತ ಬರ್ತಿತ್ತು. ಸೊ ಈ ಥರ ಅಲ್ಲಿ ಫಸ್ಟಿಗೆ ನಾವು ಪ್ರೊನೌನ್ ಯಾವ್ದು ಕೊಟ್ಟಿದ್ದಾರೆ, ಇನ್ ಕೇಸ್ ಹೆಸರು ಕೊಟ್ಟಿದ್ರೆ ಅದರಲ್ಲಿ ಹುಡುಗರ ಹೆಸರು ಕೊಟ್ಟಿದ್ದಾರೆ ಅಥವಾ ಹುಡುಗಿಯರ ಹೆಸರು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡಿಕೊಂಡು ಶಿ ಅಥವಾ ಹಿ ಅಥವಾ ಹರ್, ಹಿಮ್ ಅನ್ನೋದನ್ನ ನಾವು ಬಳಸಬೇಕಾಗುತ್ತೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ದ ಗರ್ಲ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಹಿಸ್ ವರ್ಡ್ಸ್ ಅಂದಾಗ ಡಿಡ್ ಶಿ ಅನ್ನೋದನ್ನ ನಾವು ಬಳಸಬೇಕಾಗುತ್ತೆ. ಆಯ್ತಾ? ಅಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ದ ಬಾಯ್ ವಾಸ್ ಪ್ಲೇಯಿಂಗ್ ಇನ್ ದ ಮಡ್. ದ ಬಾಯ್ ವಾಸ್ ಪ್ಲೇಯಿಂಗ್ ಇನ್ ದ ಮಡ್ ಅಂತ ಇದೆ. ಸೊ ಹಾಗಾದರೆ ಇದು ಬಂದ್ಬಿಟ್ಟು ಪಾಸಿಟಿವ್ ಸೆಂಟೆನ್ಸ್. ಇಲ್ಲಿ ಯಾವುದೇ ಒಂದು ನೆಗೆಟಿವ್ ವರ್ಡ್ಸ್ ಇಲ್ಲದೆ ಇರೋದ್ರಿಂದ ಪಾಸಿಟಿವ್ ಸೆಂಟೆನ್ಸು. ನಾವು ಇದನ್ನು ಏನು ಮಾಡಬೇಕು, ನೆಗೆಟಿವ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಆಯ್ತು, ಓಕೆನಾ? ಸೊ ನೆಗೆಟಿವ್ಗೆ ಕನ್ವರ್ಟ್ ಮಾಡಬೇಕು. ಇಲ್ಲಿ ವಾಸ್ ಅವರೇ ಕೊಟ್ಟಿದ್ದಾರೆ. ದ ಬಾಯ್ ಅನ್ನೋದು ಇದಕ್ಕೆ ನಾವು ಪ್ರೊನೌನನ್ನು ಏನು ಸೇರಿಸ್ತೀವಿ, ಹಿ ಅಂತ ಹೇಳಿ ಪ್ರೊನೌನ್ನ ಸೇರಿಸ್ತೀವಿ. ಹಾಗಾದರೆ ವಾಸ್ ಏನೋ ಪಾಸಿಟಿವ್ ಅಲ್ಲಿದೆ, ಅದನ್ನು ನೆಗೆಟಿವ್ ಮಾಡಿದ್ರೆ ವಾಸಂಟ್ ಆಗುತ್ತೆ. ಸೊ ದ ಬಾಯ್ ಅನ್ನೋದನ್ನು ಪ್ರೊನೌನ್ಗೆ ಕನ್ವರ್ಟ್ ಮಾಡಿದ್ರೆ ಹಿ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಏನು ಹಾಗಾದರೆ ವಾಸಂಟ್ ಹಿ. ಆಪ್ಷನ್ ನಂಬರ್ 1 ಆಪ್ಷನ್ ಎ ವಾಸಂಟ್ ಹಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟು 7ನೇ ಒಂದು ಕ್ವೆಶನ್ ನೋಡಿ. ದೇ ಲವ್ಡ್ ಈಚ್ ಅದರ್ ವೆರಿ ಮಚ್ ಅಂತ ಇದೆ. ದೇ ಲವ್ಡ್ ಈಚ್ ಅದರ್ ವೆರಿ ಮಚ್. ಸೊ ಇದು ಬಂದ್ಬಿಟ್ಟು ಯಾವ ಸೆಂಟೆನ್ಸು, ಪಾಸಿಟಿವ್ ಸೆಂಟೆನ್ಸಲ್ಲಿದೆ. ಸೊ ಇದನ್ನು ನಾವು ಏನು ಮಾಡಬೇಕು, ನೆಗೆಟಿವ್ಗೆ ಕನ್ವರ್ಟ್ ಮಾಡಬೇಕು. ಸೊ ಸೆಕೆಂಡ್ ರೂಲ್ ಏನು, ರೂಲ್ ನಂಬರ್ 2 ಬಂದ್ಬಿಟ್ಟು ಹೆಲ್ಪಿಂಗ್ ವರ್ಬ್ ಇದೆಯಾ, ದೆರ್ ಈಸ್ ನೋ ಹೆಲ್ಪಿಂಗ್ ವರ್ಬ್. ದೇ ಲವ್ಡ್ ಈಚ್ ಅದರ್ ವೆರಿ ಮಚ್, ಇದರಲ್ಲಿ ಯಾವುದೋ ಹೆಲ್ಪಿಂಗ್ ವರ್ಬ್ ಇಲ್ಲ. ಆಯಿತಾ? ಸೊ ಆಮೇಲೆ ಇಲ್ಲಿ ಲವ್ಡ್ ಅನ್ನೋ ಪದ ಇದೆಯಲ್ಲ, ಅದು ಯಾವ ಟೆನ್ಸಲ್ಲಿದೆ, ಪಾಸ್ಟ್ ಟೆನ್ಸಲ್ಲಿದೆ. ಓಕೆನಾ? ಪಾಸ್ಟ್ ಟೆನ್ಸಲ್ಲಿ. ಸೊ ನಾನು ಏನು ಹೇಳಿದ್ದೆ, ಯಾವುದೇ ಒಂದು ಹೆಲ್ಪಿಂಗ್ ವರ್ಬ್ನ ಕೊಟ್ಟಿಲ್ಲ ಅಂತ ಅಂದಾಗ ನಾವೇನು ಮಾಡಬೇಕು, ಹೈಡಿಂಗ್ ಹೆಲ್ಪಿಂಗ್ ವರ್ಬ್ನ ಬಳಸಬೇಕು. ಹೈಡಿಂಗ್ ಹೆಲ್ಪಿಂಗ್ ವರ್ಬ್ ಯಾವುದು, ಡೂ, ಡಸ್, ಹಾಗೆಯೇ ಡಿಡ್. ಇದನ್ನು ನಾವೇನಂತ ಹೇಳಿ ಕರಿತೀವಿ, ಹೈಡಿಂಗ್ ಹೆಲ್ಪಿಂಗ್ ವರ್ಡ್ ಅಂತ ಹೇಳಿ ಕರಿತೀವಿ, ವರ್ಡ್ಸ್ ಅಂತ. ಹಾಗಾದರೆ ಇಲ್ಲಿ ಡೂ ಡಸ್ ಬರಲ್ಲ. ಯಾಕೆಂತಂದರೆ ಡೂ ಡಸ್ ಬಂದುಬಿಟ್ಟು ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಏನು ಸೆಂಟೆನ್ಸ್ ಇರುತ್ತೆ ಆವಾಗ ಮಾತ್ರ ನಾವು ಡೂ ಡಸ್ನ ಬಳಸ್ತೀವಿ. ಪಾಸ್ಟ್ ಟೆನ್ಸಲ್ಲಿ ಇನ್ ಕೇಸ್ ಸೆಂಟೆನ್ಸ್ ಇತ್ತು ಅಂತಂದರೆ ಡಿಡ್ ಅಂತ ಬಳಸ್ತೀವಿ ಅಂತ. ಹಾಗಾದರೆ ಇಲ್ಲಿ ಈ ಸೆಂಟೆನ್ಸ್ ನೋಡಿ, ಇಲ್ಲಿ ಪಾಸ್ಟ್ ಟೆನ್ಸಲ್ಲಿದೆ. ದೇ ಲವ್ಡ್ ಈಚ್ ಅದರ್, ಇ ಡಿ ಫಾರ್ಮಲ್ಲಿ ಇರೋದ್ರಿಂದ ಅದು ಪಾಸ್ಟ್ ಟೆನ್ಸ್ ವರ್ಡ್. ಓಕೆ, ಪಾಸ್ಟ್ ಟೆನ್ಸು. ಸೊ ಹಾಗಾಗಿ ನಾವು ಇದನ್ನು ಡಿಡ್ ಅಂತ ಹೇಳಿ ಬಳಸ್ತೀವಿ. ಓಕೆನಾ? ಸೊ ಇವಾಗ ಇದು ಗೊತ್ತಾಯಿತು, ಡಿಡ್ ಅಂತ ಗೊತ್ತಾಯಿತು. ಸೊ ಪ್ರೊನೌನ್ ಅವರೇ ಕೊಟ್ಟಿದ್ದಾರೆ, ದೇ ಅಂತ ಹೇಳಿಬಿಟ್ಟು. ಆಯಿತಾ? ಸೊ ಇವಾಗ ಕ್ವೆಶನ್ ಟ್ಯಾಗ್ ಏನು ಬರುತ್ತೆ ಹಾಗಾದರೆ ಈ ಒಂದು ಕ್ವೆಶನ್ಗೆ? ಸೊ ಡಿಡಂಟ್ ದೇ, ಆಪ್ಷನ್ ಬಿ ಡಿಡಂಟ್ ದೇ ಅಂತ ಬರುತ್ತೆ. ಓಕೆ, ಡಿಡಂಟ್ ದೇ, ಡೋಂಟ್ ದೇ ಬರಲ್ಲ, ಬಿಕಾಸ್ ಅಲ್ಲಿ ಲವ್ಡ್ ಅಂತ ಕೊಟ್ಟಿದ್ದಾರೆ. ಆ ವರ್ಡ್ ಬಂದ್ಬಿಟ್ಟು ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ. ಓಕೆ, ಸೊ ಈ ರೀತಿ ನಿಮಗೆ ಕ್ವೆಶನ್ ಟ್ಯಾಗ್ಸ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಕ್ವೆಶನ್ನು, ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಅಂತ ಇದೆ. ಸೊ ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್, ಇದು ಯಾವ ಸೆಂಟೆನ್ಸು, ಪಾಸಿಟಿವ್ ಸೆಂಟೆನ್ಸು. ಸೊ ಇಲ್ಲಿ ಚಿಲ್ಡ್ರನ್ ಆರ್, ಇದು ಬಂದ್ಬಿಟ್ಟು ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಅವರೇ ಕೊಟ್ಟಿದ್ದಾರೆ. ಸೊ ಆರ್ಗೆ ನೆಗೆಟಿವ್ ಏನಿರುತ್ತೆ, ಅರಂಟ್ ಇರುತ್ತೆ. ಸೊ ದ ಚಿಲ್ಡ್ರನ್ ಅಂತ ಕೊಟ್ಟಿರೋದ್ರಿಂದ ದ ಚಿಲ್ಡ್ರನ್, ಸೊ ಅದನ್ನು ನಾವೇನು ಮಾಡಬೇಕು, ದೇ ಅಂತ ಯೂಸ್ ಮಾಡ್ಕೋಬೇಕು. ಸೊ ಹಾಗಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಏನು ಬರುತ್ತೆ, ಅರಂಟ್ ದೇ ಅನ್ನೋದು ಆನ್ಸರ್ ಆಗುತ್ತೆ. ವರಂಟ್ ದೇ ಅಲ್ಲ, ಅರಂಟ್ ದೇ, ಬಿಕಾಸ್ ಹೆಲ್ಪಿಂಗ್ ವರ್ಬ್ ಆರ್ ಅನ್ನೋದನ್ನ ಅವರೇ ಕೊಟ್ಟಿದ್ದಾರೆ. ದ ಚಿಲ್ಡ್ರನ್ಗೆ ದೇ ಅಂತ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ನಂಬರ್ ಸಿ, ಅರಂಟ್ ದೇ. ಓಕೆ, ನೆಕ್ಸ್ಟ್ 9ನೇ ಒಂದು ಕ್ವೆಶನ್ನು, ಫಾರ್ಮರ್ಸ್ ಗ್ರೋ ಫುಡ್ ಫಾರ್ ದ ಕಂಟ್ರಿ ಅಂತ ಇದೆ. ಫಾರ್ಮರ್ಸ್ ಗ್ರೋ ಫುಡ್ ಫಾರ್ ದ ಕಂಟ್ರಿ. ಸೊ ಇದು ಯಾವ ಒಂದು ಸೆಂಟೆನ್ಸ್ ಆಗಿರುತ್ತೆ, ಪಾಸಿಟಿವ್ ಸೆಂಟೆನ್ಸ್ ಆಗಿರುತ್ತೆ. ಇದನ್ನು ನಾವು ಏನು ಮಾಡಬೇಕಾಗತ್ತೆ, ನೆಗೆಟಿವ್ಗೆ ಕನ್ವರ್ಟ್ ಮಾಡಬೇಕಾಗಿರುತ್ತೆ. ಈ ಸೆಂಟೆನ್ಸ್ನ ಅಬ್ಸರ್ವ್ ಮಾಡಿ, ಇಲ್ಲಿ ಯಾವುದೇ ರೀತಿಯಾದಂತಹ ಹೆಲ್ಪಿಂಗ್ ವರ್ಬ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದರೆ ಆ ಹೈಡಿಂಗ್ ಹೆಲ್ಪಿಂಗ್ ವರ್ಬ್ನ ನಾವು ತಗೋಬೇಕಾಗುತ್ತೆ. ಹೆಂಗೆ ಹೈಡಿಂಗ್ ಹೆಲ್ಪಿಂಗ್ ವರ್ಬ್ನ ತಗೋಬೇಕು, ಸಬ್ಜೆಕ್ಟ್ನ ನೋಡಿ, ಇಲ್ಲಿ ಗ್ರೋ ಅಂತ ಕೊಟ್ಟಿದ್ದಾರೆ. ಇದು ಯಾವ ಟೆನ್ಸಲ್ಲಿದೆ,
ಪಾಸ್ಟ್ ಟೆನ್ಸಾ, ಪ್ರೆಸೆಂಟ್ ಟೆನ್ಸಾ, ಫ್ಯೂಚರ್ ಟೆನ್ಸಾ? ಗ್ರೋ ಅನ್ನೋದು ಪ್ರೆಸೆಂಟ್ ಟೆನ್ಸ್. ಇದರ ಒಂದು ಪಾಸ್ಟ್ ಟೆನ್ಸ್ ಏನಾಗುತ್ತೆ, ಗ್ರೀವ್ ಆಗುತ್ತೆ. ಸೊ ಹಾಗಾಗಿ ಪಾಸ್ಟ್ ಟೆನ್ಸ್ ಇದ್ದಾಗ ನಾವು ಡಿಡ್ನ ಬಳಸಬೇಕಾಗುತ್ತೆ. ಬಟ್ ಇದು ಯಾವ ಸೆಂಟೆನ್ಸ್, ಯಾವ ಇದರಲ್ಲಿದೆ ಟೆನ್ಸಲ್ಲಿ, ಪ್ರೆಸೆಂಟ್ ಟೆನ್ಸಲ್ಲಿ ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಡೋಂಟ್, ಡೂ ಅನ್ನು ಬಳಸಬೇಕಾಗುತ್ತೆ. ಸೊ ಇಲ್ಲಿ ಫಾರ್ಮರ್ಸ್ ಗ್ರೋ ಫುಡ್ ಫಾರ್ ದ ಕಂಟ್ರಿ ಅನ್ನೋದು ಪಾಸಿಟಿವ್ ಸೆಂಟೆನ್ಸು. ನಾವು ಇದನ್ನು ನೆಗೆಟಿವ್ ಮಾಡಿದಾಗ, ಓಕೆ ಒಂದು ನಿಮಿಷ, ಎಸ್, ಇದನ್ನು ನಾವು ನೆಗೆಟಿವ್ ಮಾಡಿದಾಗ ಏನಾಗುತ್ತೆ, ಡೋಂಟ್ ಅನ್ನೋದಾಗುತ್ತೆ. ಡೋಂಟ್. ಫಾರ್ಮರ್ಸ್ ಅಂತ ಬಂದಾಗ ದೇ ಆಗುತ್ತೆ, ಆಯಿತಾ? ಸೊ ದೇ ಆಗುತ್ತೆ. ಹಾಗಾಗಿ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಡೋಂಟ್, ದೇ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಅಂತ ಹೇಳ್ಬೋದು. ಓಕೆ, ಸೊ ಇವಾಗ ಲಾಸ್ಟ್ ಕ್ವೆಶ್ಚನು, 10ನೇ ಕ್ವೆಶ್ಚನು, ನಾನು ನಿಮಗೆ ಇದನ್ನು ಸಾಲ್ವ್ ಮಾಡೋಕ್ಕೆ ಕೊಡ್ತೀನಿ. ನೀವು ಆನ್ಸರ್ನ ಕಮೆಂಟ್ ಮಾಡಿ, ಆಯಿತಾ? ರೀನಾ ಈಸ್ ಲಿವಿಂಗ್ ಟು ನೈಟ್ ಅಂತ ಇದೆ. ಲೀನಾ ಈಸ್ ಲಿವಿಂಗ್ ಟು ನೈಟ್. ಇದಕ್ಕೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಇದು ಯಾವ ಸೆಂಟೆನ್ಸು, ಪಾಸಿಟಿವ್ ಸೆಂಟೆನ್ಸು. ಇದನ್ನು ನೀವು ನೆಗೆಟಿವ್ಗೆ ಕನ್ವರ್ಟ್ ಮಾಡಬೇಕು. ಆ್ಯಂಡ್ ಇಲ್ಲಿ ಹೆಲ್ಪಿಂಗ್ ವರ್ಬ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ನೋಡಿ, ಡಸಂಟ್ ಶಿ, ಎಸಂಟ್ ಶಿ, ವಾಸಂಟ್ ಶಿ, ಈಸ್ ಶಿ ಅಂತ. ಸೊ ಇದಕ್ಕೆ ನೀವು ಕಮೆಂಟ್ ಮಾಡಿ ನೋಡೋಣ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ. ನನಗೂ ಸಹ ಗೊತ್ತಾಗುತ್ತಲ್ಲ. ಸೊ ಹಾಗಾಗಿ ಸೊ ಇದಿಷ್ಟು ಏನು ಕ್ವೆಶ್ಚನ್ ಟ್ಯಾಗ್. ಎಷ್ಟು ಈಸಿ ಅಲ್ವಾ ಕ್ವೆಶ್ಚನ್ ಟ್ಯಾಗು. ಸೊ ನಾವು ಇದನ್ನು ಅರ್ಥ ಮಾಡ್ಕೊಳ್ತಾ ಕಾನ್ಸೆಪ್ಟ್ ನಾವು ಯಾವ್ಯಾವುದೋ ಆಪ್ಷನ್ನ ಟಿಕ್ ಮಾಡಿಬಿಟ್ಟು ಬಂದು ಏನೋ 1 ಮಾರ್ಕ್ನ ಕಳ್ಕೊಬಿಡ್ತಾ ಇದ್ವಿ. ಸೊ ಪ್ರತಿಯೊಂದು ಕಾನ್ಸೆಪ್ಟನ್ನ ನಾವು ಶಾರ್ಟ್ಕಟ್ಟಲ್ಲಿ, ಶಾರ್ಟ್ ಫಾರ್ಮಲ್ಲಿ ಓದಿ ಅರ್ಥ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಯಾವುದು ನಮಗೆ ಕಷ್ಟ ಅಂತ ಅನಿಸಲ್ಲ. ಓಕೆ, ಸೊ ಕ್ವೆಶ್ಚನ್ ಟ್ಯಾಗ್ ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಅರ್ಥ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.